ಎಷ್ಟು ಜನ ಇದ್ದೀರಾ ನೀವು ಬುಕ್ ಮಾಡಿ? ಡೇಟ್ ಏನೋ ಗೊತ್ತಿದೆಯಾ? ಹೇಳಿ ಡೇಟ್. ಯಾವಾಗ ಬುಕ್ ಮಾಡಿದ್ದು ಅಂತ ಗೊತ್ತಿಲ್ವ ಅಂತ ನೀವು? 28/4 ಮೊನ್ನೆ. 28/4 ಸಿಕ್ತಾ ಬಿಲ್ಲು? ಎಲ್ರಿಗೂ ಬಿಲ್ ಕೊಡ್ತಾ ಇದ್ದೀರಾ? ನೋಡಿ, ಇದು ಕಿರ್ಗಾಲು ರಶ್ಮಿ ಗ್ಯಾಸ್ ಏಜೆನ್ಸಿ ಅಂತೆ. ಯಾವುದೇ ನಂಬರು? 917 ರೂಪಾಯಿ ಇದೆ. ಇವರು 970 ರೂಪಾಯಿ ತಗೊಂಡಿದ್ದಾರಾ? ರೆಕಾರ್ಡ್ ಇದೆಯಾ? ಎಷ್ಟು ಕೊಟ್ರಿ ಅಣ್ಣ ನೀವು? ಎಷ್ಟು ಕೊಡಬೇಕಾಗಿರೋದು? ಅಲ್ಲಿರೋದು 917 ರೂಪಾಯಿ ಇರೋದು. ಇನ್ನೂ ಎಕ್ಸ್ಟ್ರಾ 63 ರೂಪಾಯಿ ಅಷ್ಟು ತಗೋತಾ ಇದ್ದಾರೆ. ಯಾಕೆ ತಗೋದಾರೆ ಕೇಳಿ ಅವ್ರನ್ನ. ಏನಕ್ಕೆ ಸರ್? ಈಗ ಬಿಲ್ ಹೇಳೋದು ಅಲ್ಲ ಅವ್ರ ಹತ್ರ ಇಲ್ಲಿರೋದು ಎಷ್ಟು ಚಾರ್ಜ್ ಮಾಡ್ತೀರಾ? ಹಾಂ, ಹೌದಾ? ನಿಜನಾ? 50 ರೂಪಾಯಿ. 50. ಅವ್ರನ್ನ ಕೇಳ್ತೀರಾ? ಈಗ ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಆಗುತ್ತೆ? 15 ಕಿಲೋಮೀಟರ್. 15 ಕಿಲೋಮೀಟರ್ಗೆ ಎಷ್ಟು ಗೊತ್ತಾ? 7 ಕಿಲೋಮೀಟ್ರಿಗೆ 6 ಕಿಲೋಮೀಟ್ರಿಗೆ 7 ರೂಪಾಯಿ ಅಲ್ವಾ? 10 ರೂಪಾಯಿನೇ ತಗೊಳ್ಳಿ. ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ. ಎಲ್ಲಿ ಯಾರು ಹೇಳಿರೋದು? ನಮ್ಗೆ ಗೊತ್ತಿದೆ, ನಾವು ಹೇಳ್ತೀವಿ. ನಿಮ್ಗೆ ಗೊತ್ತಿಲ್ಲ ಅಂತ ನೀವು ಎಕ್ಸ್ಟ್ರಾ ತಗೊಂಡಿದ್ದೀರಿ. ಈಗ ಅದು ಒಬ್ಬರು ತಾನೆ 50 ರೂಪಾಯಿ. ಈಗ ಒಂದು ಎಷ್ಟು ತಗೋತಿದ್ದೀರಾ? ಹೆಂಗೆ ತಗೋತಾ ಅದೇ ಒಂದು ಸಿಲಿಂಡರ್ ಎಷ್ಟು ತಗೋತಾರೆ ತಿಳ್ಕೊಬೇಕು ನೀವು, ಆಯ್ತಾ? 1 ಕಿಲೋಮೀಟ್ರಿಗೆ ಇಷ್ಟು ಅಂತ ಇರುತ್ತೆ. ನೀವು ಅವ್ರನ್ನ ಎಷ್ಟು ಕೊಡ್ತೀವಿ? 6 ಕಿಲೋಮೀಟರ್ ಬಿಡ್ತು ಅಂತಂದ್ರೆ ಏನು ಬುಕ್ ಮಾಡೋಕೆ ಸುಮ್ಮನೆ ಎತ್ಕೋಬೋದಾ? ಈಗ 970 ರೂಪಾಯಿ ದುಡ್ಡು ತಗೋತಾವ್ರೆ. ನೀವು ಕೊಡ್ಬೇಕಾಗಿರೋದು ಎಷ್ಟು? 6 ಕಿಲೋಮೀಟರ್ ಮೇಲೆ ಆದ್ರೆ ಮಾತ್ರ 7 ರೂಪಾಯಿ ಕೊಡ್ಬೇಕು ಅಷ್ಟೇ. 10 ಮೇಲೆ ಆದ್ರೆ 10 ರೂಪಾಯಿ. 10-12 ಕಿಲೋಮೀಟರ್ 10 ರೂಪಾಯಿ ಕೊಡ್ಬೇಕು, ಆಯ್ತಾ? ನೀವು ತಗೋತಾರೆ ಇಲ್ಲ. ನಮ್ಗೆ ಅವೆಲ್ಲ ಬೇಕಲ್ಲ, ಅವ್ರ ಸರ್ಕಾರ ಸುತ್ತೋಲೆ ಇರ್ತದೆ. ಅದ್ರ ಪ್ರಕಾರ ತಕೊಳ್ಳಿ, ಬಿಲ್ ಕೊಡ್ಲಿ. ಬಿಲ್ ಕೊಡ್ದೇನೆ 50 ರೂಪಾಯಿ 60 ರೂಪಾಯಿ ಎಲ್ಲ ತಗೋಬಾರ್ದು. ಈ ಊರಿಗೆ ಇಷ್ಟು ಕಿಲೋಮೀಟರ್ ಬರ್ತದೆ, ಬಿಲ್ ಹಾಕಿರಲ್ಲ, ಅದ್ಲಿ ಹಾಕ್ಲಿ. ಇಷ್ಟು ಕಿಲೋಮೀಟರ್ ಇಷ್ಟು ಎಕ್ಸ್ಟ್ರಾ ಇದೆ ಅಂತ ಹಾಕ್ಬಿಟ್ಟು ಬಿಲ್ ತಕೊಳ್ಳಿ. ಬಿಲ್ ಕೊಡದೆ ಒಂದು ತಕೊಳ್ಳೋದು ಒಂದು ತಪ್ಪೋದು. ನೋಡಿ, ಇಲ್ಲಿ 917 ರೂಪಾಯಿ ನೋಡ್ಕೊಂಡ್ವಿ. ಇಲ್ಲಿ 917 ರೂಪಾಯಿ ಬಿಲ್ ಬರ್ತಾ ಇದೆ. ಇಲ್ಲ ಅವು ಬಿಲ್ಲಿಂಗೆ. ಆಮೇಲೆ ನೋಡಿ, ಗಾಡಿಲಿ ಗ್ಯಾಸ್ನ ತೂಕ ಮಾಡಿ ಅನ್ನೋ ಕೊಟ್ರಣ, ಗ್ಯಾಸ್ ತೂಕ ಮಾಡಿ ಕೊಡಲ್ಲ. ಇದು ಗ್ಯಾರಂಟಿ ಯಾವ ರೀತಿ ಮಾಡೋದಪ್ಪ? ಆಮೇಲೆ ಗ್ಯಾಸ್ ಅವ್ರ ಏಜೆನ್ಸಿ ಅವ್ರಲ್ಲಿ ಈ ಗಾಡಿಗೆ ಇದನ್ನೇ ಹಾಕಿಲ್ಲ, ಇನ್ನೂ ಹೆಸರೇ ಹಾಕಿಲ್ಲ. ಯಾವ ಗ್ಯಾಸ್ ಏಜೆನ್ಸಿ ಯಾರು ಏನು ಅಂತಾನೆ ಹಾಕಿಲ್ಲ. ಮಳವಳ್ಳಿಲಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಧಿಕಾರಿಗಳು ಕುಂತ್ಕೊಬಿಟ್ಟು 1-3 ಜನ ಈ ಇಲಾಖೆ ಇವ್ರನ್ನ ಗ್ಯಾಸ್ ಏಜೆನ್ಸಿ ಅವ್ರು ಕೇಳೋರೇ ಇಲ್ಲ. ಕೇಳೋರು ಯಾರು ಇಲ್ಲ. ನೋಡಿ, ಗಾಡಿಗೆ ಯಾವ ಏಜೆನ್ಸಿದು ಏನು ಯಾವ ರೀತಿ ಇದು ಮಾಡ್ತಾರೆ ಅಂದ್ರೆ ಹಾಕಿಲ್ಲ. ನೋಡಿ ಸಿಲಿಂಡರ್ಗಳಿದೆ. ಯಾವ ರೀತಿ ತೂಕ ಮಾಡ್ಕೊಡಕ್ಕೆ ವೇಟಿಂಗ್ ಮಿಷಿನ್ ಇದೆಯಾ? ಅಣ್ಣ, ವೇಟಿಂಗ್ ಮಿಷಿನ್ ಇದೆಯಾ? ವೇಟಿಂಗ್ ಮಿಷಿನು ಒಂದೇ ತೂಕ ಮಾಡಿದ್ರಾ? ಎಷ್ಟಿದೆ ಸರ್ ಚಾರ್ಜು? ಹಾಂ, ಕಿಲೋಮೀಟರ್ಗೆ 1 ಕಿಲೋಮೀಟರ್ 1 ರೂಪಾಯಿ ಕಿಲೋಮೀಟರ್ ಚಾರ್ಜ್ ಇದೆ ಮೇಡಮ್. 5 ಕಿಲೋಮೀಟರ್ ಫ್ರೀ ಇದೆ. ಹೌದು, 5 ಕಿಲೋಮೀಟರ್ ಫ್ರೀ ಇದೆ ಮೇಡಮ್ ಅವರೇ. ನಮ್ಮ ಏಜೆನ್ಸಿ ಇಲ್ಲಿರುತ್ತೆ, ಕಿರ್ಗೋಲಿಂದ ಬರೋದು ಮೇಡಮ್ ಅವರಿಗೂ. ಅಲ್ಲಿ ಕಿಲೋಮೀಟರ್ 1 ಕಿಲೋಮೀಟರ್ 60 ರೌಂಡ್ ಟ್ರಿಪ್ ಮೇಡಮ್ ಅವರೇ. ಅಪ್ಪನಕ್ಕೆ 1 ಕಿಲೋಮೀಟರ್ 1 ರೂಪಾಯಿ 60 ಬರುತ್ತೆ ಮೇಡಮ್ ಅವರೇ. ಹಾಂ, ನೀವೆಷ್ಟು ತಗೋಬೇಕು? ಇಲ್ಲಿಗೆ ಒಡ್ರಳಿಗೆ ಎಷ್ಟು ಬರ್ತದೆ ಆ ಪ್ರಕಾರ ಹೋದ್ರೆ ಕೇಳಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಪ್ರಕಾರ ಸರ್? ಈಗ ನಿಮ್ಮ ಪ್ರಕಾರ ಒಡ್ರಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ಎಷ್ಟು ತಗೋತೀರಾ? 40 ಕಿಲೋಮೀಟರ್. ನಮ್ಮ ಏಜೆನ್ಸಿ 40 ಕಿಲೋಮೀಟರ್ ಆಗುತ್ತೆ ಮೇಡಮ್ ಅವರೇ. 40 ಕಿಲೋಮೀಟರ್ ಹೌದು ಮೇಡಮ್ ಅವರೇ. 16 ಕಿಲೋಮೀಟರ್ ಮಾಡಿ ಆಗುತ್ತೆ ಒಂದ್ ಸೈಡ್ಗೆ ಮೇಡಮ್. 14 ರೌಂಡ್ ಟ್ರಿಪ್ ಅನ್ನ ಮೇಡಮ್ ಅವರೇ. ಹೋಗಿ ಬರೋದು 40 ಕಿಲೋಮೀಟರ್ ಆಗುತ್ತೆ ಮೇಡಮ್ ಅವರೇ. ನೀವು ಯಾಕೆ ಅದು ಬಿಲ್ ಕೊಡಲ್ಲ ಅಂತ ಹೇಳಿ? ಕಿಲೋಮೀಟರ್ಗೆ ಇರೋದು ಮೇಡಮ್ ಅವರೇ. 5 ಕಿಲೋಮೀಟರ್ ಆಗುತ್ತೆ ರೌಂಡ್ ಟ್ರಿಪ್ ಅಲ್ಲಿ. ಅಲ್ಲಿಗೆ 35 ಕಿಲೋಮೀಟರ್ ಮೇಡಮ್ ಅವರೇ. ಸರಿ, ಅದಕ್ಕೆ ಬಿಲ್ ಕೊಡಿದ್ರೆ ಜನಗಳಿಗೆ ಬಿಲ್ ಕೊಡ್ಬೋದಲ್ವಾ ನೀವು? ಅದು ಆ ಬಿಲ್ ಅದನ್ನ ಸೇರಿಸಿ ಕೇಳಿದ್ಮೇಲೆ ಕೊಟ್ಟಿದ್ದೀರಾ ಸರ್ ನೀವು? ಹಂಗೆ ಹೋಗ್ತಾ ಇದ್ರಿ. ಅದರಲ್ಲಿ ಇದು ಸೇರಿಸಿ ಚಾರ್ಜಸ್ ಸೇರಿಸಿ ಹಾಕ್ಬೇಕು ಅವರು. ಈಗ ನಾನು ಹೇಳಿದೇನು ಗೊತ್ತಾ ಸರ್? ನಾನು ಹೇಳಿದೇನು ಗೊತ್ತಾ? ನಿಮ್ಮ ಚಾರ್ಜಸ್ ಇತ್ತು ಅಂತಂದ್ಮೇಲೆ ಅದು ಬಿಲ್ಲಲ್ಲಿ ಎಂಟ್ರಿ ಇರಬೇಕು. ಸರ್ ಏನು ಗೊತ್ತಾ, ಗಾಡಿಗೆಲ್ಲ ಯಾಕೆ ನೀಟ್ ಹಾಕಿಲ್ಲ? ನಾನು ಹೇಳೋದೇನು ಗೊತ್ತಾ, 5 ಕಿಲೋಮೀಟರ್ 6 ಕಿಲೋಮೀಟರ್ ಫ್ರೀ ಇದೆ.
ಅಲ್ಲಿಂದ 7 ರೂಪಾಯಿ ಕಿಲೋಮೀಟರ್, ಇದು 6 ಕಿಲೋಮೀಟರ್ ಇದ್ರೆ 7 ರೂಪಾಯಿ ತಗೋಬೇಕು, 10 ಕಿಲೋಮೀಟರ್ ಇದ್ರೆ 10 ರೂಪಾಯಿ 10 ರೂಪಾಯಿ ತಗೋಬೇಕು ಅಷ್ಟೇ. ಇರೋಣ. ಹಾಂ ಸರ್, ಈ ಬೋರ್ಡ್ ಎಲ್ಲ ಹಾಕಿದೆ ಸರ್ ನೀವು? ಸಿಗಲ್ಲ ಜನ ಸ್ವಲ್ಪ ಹಿಂಸೆ ಮಾಡಿದ್ರಲ್ಲ, ಇನ್ ಗಾಡಿ ಕಟ್ರೆ ಇನ್ ಗಾಡಿ ರೂಟ್ ಹೋಗಿಲ್ಲ ಅಂದ್ರೆ ಇದು ಆಫೀಸ್ ಗಾಡಿ ಹಂಗೆ ಕಂಟಿನ್ಯೂ ಮಾಡಿ ನಾನು ರೆಡಿ ಆಗುತ್ತೆ. ಸರ್, ಇವಾಗ ನಾನು ಮಾಧುಸ್ವಾಮಿ ಅಂತ ಮಾತಾಡ್ತಿರೋದು, ಮವಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅವರು. ಗೊತ್ತು ಹೇಳಿ ಸರ್. ಇವಾಗ ನಿಮ್ಮ ಗಾಡಿ ಬಂದಿದೆ, ನಿಮ್ಮ ಗಾಡೀಲಿ ನಿಮ್ಮ ಏಜೆನ್ಸಿದು ಯಾವುದೇ ರೀತಿಯ ಸೀಲ್ ಇಲ್ಲ, ಯಾವ ಏಜೆನ್ಸಿದು ಏನೂ ಇಲ್ಲ. ಒಂದು ಸರ್ ಅದು ಗಾಡಿ ಸರ್ ಹೇಳ ಸರ್, ಗಾಡಿ ಬೇಕಾದ್ರೆ ಆಫೀಸಲ್ಲೇ ಸರ್ ಗಾಡಿಗೆ ಇದಾಗಿರೋದು. ಗಾಡಿ ಈ ಗಾಡಿನ ಸರ್ ಇದಕ್ಕೆ ಕಳಿಸ್ಬೇಕು. ಇಲ್ಲಿಗೆ ಈಗ ಸಮಸ್ಯೆ ಆಯ್ತಲ್ಲ, ಒಂದು ತಿಂಗಳಾಯ್ತು ಒಂದು ಗಾಡಿ ಬಂದು ಕಳಿಸ್ಬೇಕು ಗಾಡಿನ. ಸಮಸ್ಯೆ ಆಯ್ತಲ್ಲ ಸರ್, ಈಗ ಗಾಡಿ ಕೊಡ್ರಿ ಅಂತ ಗೊತ್ತಾ, ಗಾಡಿ ಬರ್ತಿಲ್ಲ ಗಾಡಿ ಸರ್ವಿಸ್ ಕೊಡೋಕೋಸ್ಕರ ಬಡಿಕೊಂಡಿರ್ತಾರೆ. ಅದು ಬರ್ಸೋದೇನು ಸಾಯಂಕಾಲ ಟೈಮಲ್ಲೇ ಬರ್ಸ್ಬೋದು, ಇಲ್ಲ ಒಂದಿನ ರೆಸ್ಟ್ ಮಾಡಿ ಬರ್ಸ್ಬೋದು. ರೂಲ್ಸ್ ಮಾಡ್ಬೇಕಲ್ಲ. ಆಯ್ತು, 1 2 ಬಂದು ವೇಟಿಂಗ್ ಮಾಡಿ ಮಾಡಲ್ಲ, ಆಮೇಲೆ 3 ಬಂದು ಬಿಲ್ಲಿಂಗ್ ಏನು ಕೊಡ್ತಾ ಇದ್ರಲ್ವಾ, ಅದು ಎಲ್ರಿಗೂ ನೀವು ಬಿಲ್ ಕೊಡಲ್ಲ. ಆಮೇಲೆ ಊರುಗಳಿಗೆ ಎಷ್ಟೆಷ್ಟು ಚಾರ್ಜಸ್ ಬೀಳ್ತದೆ ಅದನ್ನ ಸರ್ವಿಸ್ ಚಾರ್ಜ್ ಸೇರಿಸಿ ನಿಮ್ಮಿಂದ ಯಾಕೆ ಬಿಲ್ ಕೊಡಬಾರ್ದು ಅವ್ರಿಗೆ? ಆ ಸರ್ಕಾರ ಸುತ್ತೋಲೆ ಹಾಕಿದಾರಲ್ಲ, ನೀವು ಹೇಳ್ತಲ್ಲ 5 ಕಿಲೋಮೀಟರ್ ಫ್ರೀ ಇದೆ, 5 ಕಿಲೋಮೀಟರ್ ಮೇಲೆ ಇಷ್ಟು ಚಾರ್ಜಸ್ ಇದೆ ಅಂದಾಗ, ಅದೇ 5 ಕಿಲೋಮೀಟರ್ ಮೇಲೆ ಇಷ್ಟು ಚಾರ್ಜಸ್ ಆದಾಗ ಒಡ್ರಳ್ಳಿ ಇಷ್ಟು ಕಿಲೋಮೀಟರ್ ಇದೆ ಇಷ್ಟ ಆಗುತ್ತೆ ಅಂತ ಯಾಕೆ ಬಿಲ್ ಮಾಡಬಾರ್ದು ನೀವು? ಅವರೇ ಸರ್ ಈಗ ಹೆಂಗೋ ಸರ್ ತಗೋತಿರೋದು ರೌಂಡ್ ಟ್ರಿಪ್ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ರೌಂಡ್ ಟ್ರಿಪ್ ಜಾಸ್ತಿ ಆಗುತ್ತೆ ಸರ್. ಕಿಲೋಮೀಟರ್ 40 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸರ್. ಅವರೇಜ್ 50 ರೂಪಾಯಿ ಕೊಡಿ. ಅವರೇಜ್ ಮಾಮೂಲಿ ಸರ್ ಅವರೇ ತಗೋತೀವಿ ಸರ್. ಅವಾಗಿಂದ ಅವರೇಜ್ ಇದೆ. ದೂರೂರ್ಗೂ ಅದೇನೆ, ದಂಡೂರ್ಗೂ ಅದೇನಾ? ಎಲ್ಕೋ ತಗೊಳ್ಳ? ದಂಡೂರಿಗಿಲ್ಲ ಸರ್, ದಂಡೂರಿಗಿಲ್ಲ. ದಂಡೂರಿಗೆ 30 ರೂಪಾಯಿ ಸರ್, 20 ರೂಪಾಯಿ ಇದೆ, 10 ರೂಪಾಯಿನೂ ಇದೆ, 40 ರೂಪಾಯಿನೂ ಇದೆ. ಕಿಲೋಮೀಟರ್ ಮೇಲೆ ಸರ್ ಅದು ಹೋಗುತ್ತೆ ಸರ್. ದೂರ ಹೋಗ್ತೀವಿ ಜಾಸ್ತಿ ಆದ್ರೆ, ಆಮೇಲೆ ದೂರ ಹೋಗಿ ಎಕ್ಸ್ಟ್ರಾ ದೂರ ಹೋಗಿ ಎಕ್ಸ್ಟ್ರಾ ತಗೊಳ್ಳಲ್ಲ. ಈಗ ನಾವು ಅಕಸ್ಮಾತ್ ಚೊಟ್ಟಣಿಗೆ ಹೋದ್ವು, ಚೊಟ್ಟಣಿದಲ್ಲಿ 70 ರೂಪಾಯಿ ತಗೊಳ್ಳಲ್ಲ ಸರ್, ಅಲ್ಲೂ 50 ರೂಪಾಯಿ ತಗೊಳ್ಳೋದು. ಚೊಟ್ಟಣಿ ನೆಟ್ಕಲ್ ಹೋಗ್ತೀವಿ, ನೆಟ್ಕಲ್ಲಿಂದ ದಬ್ಬಳಿಗೆ ಹೋಗ್ತೀವಿ, ದಬ್ಬಳಿಗೆ ಹೋಗ್ತೀವಿ ಸರ್, ಆಚೆ ಹೋಗ್ತೀವಿ, ಅಲ್ಲೂ 50 ರೂಪಾಯಿ ತಗೊಳ್ಳೋದು. 50 ರೂಪಾಯಿ ತಗೊಳಕ್ ಹೋಗಲ್ಲ ಎಲ್ಲೂ, ಯಾಕಂದ್ರೆ ಜಗಳಿಗೆ ಅಂತ 50 ರೂಪಾಯಿ ತಗೊಳ್ಳಲ್ಲ ಸರ್. ಆಯ್ತು, ಗಾಡಿಗೆ ಫಸ್ಟ್ ಏಜೆನ್ಸಿ ಎಲ್ಲ ನಂಬರ್ ಹಾಕಿ ಆಯ್ತು ಸರ್. ಸರ್ವಿಸ್ ಸಮಸ್ಯೆ ಇದೆ ಸರ್. ಈಗ ಆ ಸಮಸ್ಯೆ ಏನು ಇಲ್ಲ, ಆದ್ರ ಸಮಸ್ಯೆ ನೀವು ಕ್ರಿಯೇಟ್ ಮಾಡ್ತಾ ಇದೀರಿ. ನಿಮ್ಗೆ ಸ್ಟಾಕ್ ಹೊತ್ತು ಬರ್ತಾ ಇದೆ, ಜನಗಳು ಏನು ಇಲ್ಲ, ಬುಕ್ಕಿಂಗ್ ಮಾಡಿ ತಗೋತಾರೆ, ಅವ್ರೇನು ಇಲ್ಲಿಗಲ್ಲ ಏನು ಕೇಳ್ತಿಲ್ಲ. ಗಾಡಿ ನಿಲ್ಸಿದ್ರೆ ಸರ್ ಸೈಟ್ಗೆ 1 ವಾರ ನಿಲ್ಸ್ಬೇಕು. 1 ವಾರಕ್ಕೆ ಗಾಡಿ ಆಲ್ಟರ್ನೇಟ್ ಗಾಡಿ ಸಿಗಾರಿ ಅದುವೆ. ಈಗ ನಮ್ಮ ಹತ್ರ 2 ಗಾಡಿ ಬಂದು 2 ಗಾಡಿ ಕಳ್ಸಿದೀವಿ. ಈಗ ರೆಡಿ ಮಾಡ್ಬಿಟ್ಟು ಹಳೆ ಗಾಡಿ ರೆಡಿ ಮಾಡ್ಬಿಟ್ಟು ಗಾಡಿ 15 ಗಾಡಿ ಕಳ್ಸ್ಬಿಟ್ಟು ರೆಡಿ ಮಾಡ್ಬೇಕು ಸರ್. ಈಗ ಈಗ ಫಸ್ಟ್ ಟೈಮ್ ಆಯ್ತು ನಿಮ್ಗೆ ಇಟ್ಬಿಡ್ತಾ ಇದ್ವಿ. ನಿಮ್ಮದು ಏನೇ ಕಥೆಗಳು ಇರ್ತವೆ ಅದು ಬೇಡಿ, ಒಂದು ದಿನಕ್ಕೆ ಮಾಡಿಸ್ಬೋದು, ಮಾಡಿಸ್ಬೋದು. ಮತ್ತೆ ಇದು ಮಾಡ್ಕೋಬೇಡಿ, ಇದು ಮಾಡಿ. ಓಕೆ, ಆಯ್ತು. ಇರತ್ತಲ್ಲಿ ಇವರು ಪರವಾಗಿಲ್ಲ ರೆಸ್ಟ್ ಒಟ್ಟಿನಲ್ಲಿ ಇವಾಗ ನಾವು ಕೂಡ ಒಂದು ರಶ್ಮಿ ಏಜೆನ್ಸಿ ಗ್ಯಾಸ್ ಬಂದಿತ್ತು, ಒಡ್ರಳ್ಳಿ ನೋಡಿದ್ವಿ. ವೆಹಿಕಲ್ ಡೆಲಿವರಿ ಕೊಟ್ಟು ಕೇಳಿದ್ವಿ. ಇಲ್ಲೇನು ತೊಂದರೆ ಇಲ್ಲ, ಒಡ್ರಳ್ಳಿ ಅಪ್ ಆ್ಯಂಡ್ ಡೌನು ನಮ್ಮ ಪ್ರಕಾರ 40 ಕಿಲೋಮೀಟರ್ ಬರ್ತಾ ಇದೆ, ಕೊಟ್ಟಿದ್ದಾರೆ. ಅಂದರೆ ಒಂದು ಬಿಲ್ ಕೊಡ್ತಾ ಇಲ್ಲ. ಮತ್ತು ಗಾಡಿ ಒಂದು ಸ್ವಲ್ಪ ಯಾವ ಏಜೆನ್ಸಿ ಅಂತ ನಂಬರ್ ಹಾಕ್ಸೋದ್ರ ಬಗ್ಗೆ ಇವಾಗ ಓನರ್ ಹತ್ರ ಮಾತಾಡಿದ್ವಿ. ಇಲ್ಲ ಅದು ತಿದ್ದುಪಡಿ ಮಾಡ್ಕೊಡ್ತೀನಿ ಅಂತ ಹೇಳೋರೆ. ನೋಡೋಣ ಮುಂದಿನ ಗಾಡಿಗಳು ಬೇರೆಯವರೆಲ್ಲ ಹೆಂಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಆಹಾರ ಇಲಾಖೆ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ. ಸದ್ಯಕ್ಕೆ ಕ್ಲೋಸ್ ಮಾಡೋಣ. ಧನ್ಯವಾದಗಳು.